ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ KSRTC ಬಸ್ ಒಂದು ಸ್ನೇಹಿತರೆ ಪಲ್ಟಿ ಹೊಡೆದು ಒಂದು ಬಸ್ ಅಲ್ಲ ಎರಡು ಬಸ್ ಅನ್ನ ಪಲ್ಟಿ ಹೊಡೆದು ಒಂದೇ ದಿನದಲ್ಲಿ ಎರಡು ಬಸ್ ಅನ್ನ ಪಲ್ಟಿ ಹೊಡೆದು ಸುಮಾರು 10 ಜನರಿಗೆ ಗಾಯ ಆಗಿದೆ. ಉಳಿದಂತ ಅರ್ಧ ಜನ ಕೈ ಕಾಲು ಮುರಿದಿದ್ದಾವೆ. ಅದ ನಂತರ ಅರ್ಧ ಜನರಿಗೆ ಕೈ ಕಾಲು ಗಾಯ ಆಗಿದೆ. ಸುಮಾರು ಜನ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಈ ಒಂದು ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ ನಿಮಗೆ ಎಚ್ಚರ ಇರಲಿ, ಅದ ನಂತರ ಜಾಗೃತಿ ಇರಲಿ ಅಂತ ಹೇಳಿ ಮಾಡ್ತಾ ಇರೋದು. ನೀವು ಕೂಡ ಇಂದೆಲ್ಲ ನಾಳೆ ಬಸ್ನಲ್ಲಿ ಹೋಗಿ ಹೋಗ್ತೀರಾ ಅಥವಾ ನಾಳೆ ಬೈಕ್ನಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು, ಅದರಲ್ಲಿ ಹೋಗಿ ಹೋಗ್ತೀರಾ. ನಿಮ್ಗೆ ಎಚ್ಚರ ಇಲ್ಲ ಅಂತ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಮೊದಲನೇದಾಗಿ ಮಹದೇಶ್ವರ ಬೆಟ್ಟದಿಂದ ನಮ್ಮ ಒಂದು ಮೈಸೂರಿಗೆ ಹೋಗುತ್ತಿದ್ದ KSRTC ಬಸ್ ಪಲ್ಟಿ ಹೊಡೆದು ಈ ಒಂದು ದುರ್ಘಟನೆ ನಡೆದಿರುತ್ತೆ. ಇದ್ರಲ್ಲಿ ಏನಾಗಿದೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಮಲೆ ಮಹದೇಶ್ವರ ಬೆಟ್ಟದಿಂದ ಮೈಸೂರಿಗೆ ಹೋಗುತ್ತಿದ್ದ KSRTC ಬಸ್ ಪಲ್ಟಿ ಹೊಡೆದು ಹಲವಾರು ಜನರಿಗೆ ಗಾಯ ಆಗಿರತ್ತೆ. ಬೆಟ್ಟದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಶನ ಮಹಾತ್ಮ ದೇವಾಲಯ ಸಮೀಪದ ಅಪಾಯಕಾರಿ ಈ ಒಂದು ಅಪಾಯ ನಡೆದಿರತ್ತೆ. ಬಸ್ ಪಲ್ಟಿಯಾಗಿದೆ. ಗಾಯಗೊಂಡಿರುವ 10 ಜನ ಅಭ್ಯರ್ಥಿಗಳು ಗಾಯಗೊಂಡಿದ್ದಾರೆ. ಅದರಲ್ಲಿ ಮಹದೇಶ್ವರ ಬೆಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಅದರ ಬಳಿಕ ಜ್ಯೋತಿ, ಮೂವರಿಗೆ ವರ್ಷದ ಲಿಲಿತಾ, ರಾಜಮಣಿ, ಅದ ನಂತರ ಸಂಜು, ಮಂಜುನಾಥ, ಮಹೇಶ ಅವರಿಗೆ ತೀವ್ರ ಪೆಟ್ಟಾಗಿದ್ದು, ಅಂದ್ರೆ ಕೈ ಕಾಲು ಮಾತಾಡೋಕ್ಕಾಗೋದಿಲ್ಲ, ಗೋಣು ಈ ರೀತಿಯಾಗಿ ಕೆಟ್ಟ ಪೆಟ್ಟಾಗಿದೆ. ಅದ ನಂತರ ಬೆಟ್ಟದಲ್ಲಿ ಶನಿವಾರ ಈ ಒಂದು ಸೇವೆಯಲ್ಲಿ ಭಾಗವಹಿಸಿದ ಭಕ್ತರು ವಾಪಸ್ ಹೋಗುವಾಗ ದುರ್ಘಟನೆ ನಡೆದಿರತ್ತೆ. ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಶನಿವಾರ ದಿನ ಒಂದು ಅಲ್ಲಿ ಎನಿ ಮಂಜನ ಸೇವೆ ಅಂತ ಇರತ್ತಲ್ಲ, ಅಲ್ಲಿ ಆ ಒಂದು ಸೇವೆಯಲ್ಲಿ ಭಾಗವಹಿಸಿದ್ರು. ಹೋಗೋ ಸಮಯದಲ್ಲಿ ಹೋಗೋ ಸಮಯದಲ್ಲಿ ಎಲ್ಲ ದುರ್ಘಟನೆ ನಡೆದಿರತ್ತೆ. ಇದು ಒಂದಾದ್ರೆ, ಇನ್ನೊಂದು ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದು ಬಸ್ಸಿನಲ್ಲಿ ಸುಮಾರು ಜನ ಗಾಯಗೊಂಡಿದ್ದಾರೆ. ಇದೆಲ್ಲಿ ನಡೆದಿದೆ ಅಂದ್ರೆ ರಬಕವಿ ಬಣ್ಣಟ್ಟಿ ಸಮೀಪದ ಹಿಪ್ಪರಗಿ ಬ್ಯಾರೇಜಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರಣ ಸಾರಿಗೆ ಬಸ್ ಉರುಳಿ ಬಿದ್ದದ್ದು. ಈ ಒಂದು ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ನ್ಯೂಸ್ ಚಾನಲ್ ಬಂದಿಲ್ಲ. ಆದ್ರೆ ಹೇಳಬೇಕು ಅನ್ಸುತ್ತೋ ಅಥವಾ ಹೇಳಬಾರ್ದು ಅನ್ಸುತ್ತೆ ಅಂತ ನ್ಯೂಸ್ ಚಾನಲ್ ಅಲ್ಲಿ ಬಂದಿಲ್ಲ, ನನಗಂತೂ ಗೊತ್ತಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂತ ನನಗಂತೂ ಅರ್ಥ ಆಗಿಲ್ಲ. ನೋಡಿ, ಜಮಖಂಡಿಯಿಂದ ಅಥಣಿಗೆ ತೆರಳುತ್ತಿದ್ದ ಬಸ್ಸಿನಲ್ಲಿ 7-8 ಜನ ಮಾತ್ರವಿದ್ದರು. ಅಂದ್ರೆ ಸುಮಾರು 10-15 ಜನ ಅಷ್ಟೇ ಇದ್ರು. 7-8 ಜನ ಅಷ್ಟೇ ಇದ್ರು. ಅದ ನಂತರ ಈ ಒಂದು ಚಾಲಕ ನಿರ್ವಾಹಕ ಸೇರಿ ಎಲ್ಲರೂ ಒಂದು ಪಾರಾಗಿದ್ದಾರೆ. ಅಂದ್ರೆ ಪ್ರಾಣಾಪಾಯದಿಂದ ಚಾಲಕ ಮತ್ತು ನಿರ್ವಾಹಕ ಸೇರಿ ಪಾರಾಗಿದ್ದಾರೆ. ಅದ ನಂತರ ತಪ್ಪಿದ ಭಾರಿ ಅನಾಹುತ ಹಿಪ್ಪರಗಿ ಬ್ಯಾರೇಜ್ ಹತ್ತಿರದ ಈ ಘಟನೆ ನಡೆದಿದ್ದು. ನದಿಯ ದಡದ ಪಕ್ಕ ಬಲಬದಿಯಲ್ಲಿ ಬಸ್ ಪಲ್ಟ ಹೊಡೆದು ಕೆಳಗಡೆ ಬಿದ್ದಿರತ್ತೆ. ಅಂದ್ರೆ ಮುಂದ್ಗಡೆ ಒಂದು ಸೈಡಲ್ಲಿ ಬಸ್ ಬರ್ತಾ ಇರತ್ತೆ ಅಥವಾ ಏನಾದ್ರೂ ಟ್ರಕ್ ಬರ್ತಾ ಇರತ್ತೆ. ಅದಕ್ಕೆ ಕಂಟ್ರೋಲ್ ತಪ್ಪಿ ಆ ಒಂದು ಡ್ರೈವರ್ ಕಂಟ್ರೋಲ್ ತಪ್ಪಿ ಹೋಗಕ್ಕಾಗದೆ ತೆಳಗಡೆ ಇಳಿದು ತೆಳಗಡೆ ಆ ಒಂದು ಬ್ಯಾರೇಜ್ ಇರತ್ತೆ, ತೆಳಗಡೆ ಜಾರಿ ಪಲ್ಟಿ ಹೊಡೆದು ಬಿದ್ದಿರತ್ತೆ. ಈ ರೀತಿಯ ಘಟನೆ ನಡೆದಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನರಿಗೆ ಗಾಯಗೊಂಡಿರತ್ತೆ. ಅದ ನಂತರ ಕೆಲವು ಜನರಿಗೆ ಕೈ ಕಾಲು ಈ ರೀತಿಯಾಗಿ ಪೆಟ್ಟಾಗಿರತ್ತೆ. ಇದು ನಡೆದಂತ ಠಾಣೆ ಅಂದ್ರೆ ಬನಾಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಈ ಒಂದು ಘಟನೆ ಆಗಿರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದರಿಂದ ಏನ್ ತಿಳ್ಕೊಬೇಕಂದ್ರೆ ಈ ಒಂದು ದಿನದಲ್ಲಿ, ಈ ಒಂದು ಕಲಿಯುಗದಲ್ಲಿ ಅತಿ ಹೆಚ್ಚು ವಾಹನ ಓಡಿಸುವಂತ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಅಂತೂ ಬೈಕ್ ಅಂತೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬೈಕಿಗೆ ಮುಂದ್ಗಡೆ ಹೆಂಗ್ ಹೊಡಿತಿರ್ತಾರೆ ಅಂತ ಗೊತ್ತಾಗೋದಲ್ಲ. ಅದೇ ರೀತಿಯಾಗಿ ಈ ಒಂದು ವಾಹನ ಕೂಡ ಅಷ್ಟೇ. KSRTC ಬಸ್ ಅಂದ್ರೆ ನೋಡ್ಬೇಕು, ಅತಿ ಸ್ಪೀಡು ಅಂದ್ರೆ 80, 90, 110, 120 ಈ ರೀತಿಯ ಸ್ಪೀಡ್ ಅಲ್ಲಿ ಹೋಗ್ತಿರ್ತಾರಲ್ಲ, ಅದು ಬೇಗನೆ ಕಂಟ್ರೋಲ್ ಇರೋದಿಲ್ಲ. ಆದ್ರೆ ಡ್ರೈವರ್ ಕಂಟ್ರೋಲ್ ಇರೋ ಅಂತದ್ರಲ್ಲಿ ಇಂಥ ಒಂದು ಅನಾಹುತ ಆಗತ್ತೆ. ಹೋಗೋ ಸಮಯದಲ್ಲಿ ಸರಿಯಾಗಿ ಆರಾಮವಾಗಿ ನಿವಾಂತವಾಗಿ ಯಾರು ಕೂಡ ಸ್ಪೀಡ್ ಅಂತರೂ ಗಾಡಿ ಓಡ್ಸಾಕ್ ಹೋಗ್ಬೇಡಿ. ಈ ಒಂದು ದಿನಮಾನ ತುಂಬಾ ಕೆಟ್ಟ ದಿನ ಇದಾವೆ. ಆದಷ್ಟು ದೊಡ್ಡವ್ರು ಹೇಳಿದ್ದಾರೆ ಈ ಒಂದು ಸಮಯದಲ್ಲಿ ಸ್ಲೋ, ಸಾವಕಾಶ, ಆರಾಮಾಗಿ ಹೋಗಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಸ್ಪೀಡ್ ಹೋಗಿ ಎಲ್ಲಿ ಹೋಗೋದು ಅಲ್ಲೇ ಹೋಗೋದಿದೆ, ಮತ್ತು ಸ್ಲೋ ಸಾವಕಾಶ ಆದ್ರೂ ಕೂಡ ಅದೇ ಜಾಗದಲ್ಲಿ ಹೋಗಿದೆ. ಆರಾಮಾಗಿ ನಿವಾಂತವಾಗಿ ನೋಡಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಈ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ 2 ಘಟನೆ ನಡೆದಿರತ್ತೆ. ಒಂದು ಅಥಣಿ ಸೈಡು, ಇನ್ನೊಂದು ಈ ಒಂದು ಮಹದೇಶ್ವರ ಬೆಟ್ಟ ಇದೆಯಲ್ಲ ಅಲ್ಲಿ.